ಹಲವಾರು ಯೋಜನೆಗಳು ಬಿ ಜೆ ಪಿಯವ್ರು ಮಾಡ್ತಾರೆ ಅಂತ ಹೆಚ್ಚು ಕರೆದು ಬನ್ನಿ ಇಲ್ಲಿ ಯುವಕರಿದ್ದಾರೆ, ಯುವಕರಿಗೆ ಮಾತಾಡ್ಸಂತ ಹೋಗ್ತಾ ಇದ್ದೀನಿ. ಯುವಕರು ಯಾರ ಪರವಾಗಿ ಹೆಚ್ಚಿದ್ದಾರೆ ಮತ್ತು ಯಾರು ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಕೇಳೋಣ. ಈಗ ಸರ್ಕಾರದಿಂದ ಉದ್ಯೋಗ ಸಾಕಷ್ಟು ಸಮಸ್ಯೆ ಆಗಿದೆ. ಇಲ್ಲಿ ಯುವಕರಿಗೆ ಅದು ಉದ್ಯೋಗ ಯಾವ ಥರ ಒಂದು ಸಮಸ್ಯೆ ಬಗೆಹರಿಸ್ಬೇಕಂತ ನೀವು ಹೇಳ್ತಾರೆ? ನಾವು ಸರ್ ಸ್ಪರ್ಧಾತ್ಮಕ ಜೀವನದಲ್ಲಿ ನಾನು ಓದ್ತಾ ಇದ್ದೀನಿ. 3 ವರ್ಷದಿಂದ ಕಾಂಗ್ರೆಸ್ ಬಂದಿದೆ ಸರ್, ಒಂದು ನೇಮಕಾತಿ ಆಗಿಲ್ಲ. ಬರೀ ಒಳ ಮೀಸಲಾತಿ ದಿವಸ ಅದನ್ನೇ ಹೇಳ್ತಾ ಇದ್ದಾರೆ. ಇವತ್ತು 27ಕ್ಕೆ ವಿಶೇಷ ಸಚಿವ ಸಂಪುಟ ಸಭೆ ಕರೆದು ಮಾಡ್ತೀವಿ ಅಂದರು, ಮತ್ತೆ ನಿನ್ನೆ ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ನೀತಿ ಸಂಹಿತೆ ಅಂತ ಹೇಳ್ತಾರೆ, ಮತ್ತು ನೀತಿ ಸಂಹಿತೆ ಬೈ ಎಲೆಕ್ಷನ್ ಬರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಗೊತ್ತಿದ್ದರೂ ಬರೀ ವಿದ್ಯಾರ್ಥಿಗಳ ಜೀವನದಲ್ಲಿ ಆಟ ಆಡ್ತಾ ಇದ್ದಾರೆ. ಹೀಗಾದರೆ ಓದಂಥ ವಿದ್ಯಾರ್ಥಿಗಳಿಗೆ ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಎಷ್ಟು ಜನ ಇಲ್ಲೇ ನಿರುದ್ಯೋಗಿ ಯುವಕರು ಸಾಕಷ್ಟು ಇದ್ದಾರೆ ಸರ್? ಡಿಗ್ರಿ ಮುಗಿಸಿ 3 ವರ್ಷದಿಂದ ನೇಮಕಾತಿ ಇಲ್ಲ. ಎಲ್ಲ ಕಡೆ ಧಾರವಾಡದಲ್ಲಿ ಸ್ಟ್ರೈಕ್ ಮಾಡಿದರು. ಧಾರವಾಡದಲ್ಲಿ ಸ್ಟ್ರೈಕ್ ಮಾಡಿದ ಒಳ್ಳೆ ನಾವು 30 ದಿನದಲ್ಲಿ ಕರಿತೀವಿ ಅಂತಂದ್ರೆ ಹೊಳ್ಳಿ 30 ದಿನ ಮುಗೀತು. ಹೊಳ್ಳಿ ಇವತ್ತು ಕಲಬುರಗಿಯಲ್ಲೂ ವಿದ್ಯಾರ್ಥಿಗಳ ಸಂಘಟನೆ ಸ್ಟ್ರೈಕ್ ಇದೆ, ಆಗ್ತಾಯಿಲ್ಲ. ಅದಕ್ಕೆ ಇದಕ್ಕೊಂದು ಏನಾದರೂ ಸಿದ್ದರಾಮಯ್ಯವರು ಪರಿಹಾರ ಮಾಡಿ ಒಳ ಮೀಸಲಾತಿ ಮಾಡಿ ಎಲ್ಲ ಜನಗಳು ಅದರಿಂದ ಸಫರ್ ಆಗ್ತಾ ಇದ್ದಾರೆ. ಇದೊಂದು ಕೆಲಸ ಮಾಡಿ ಕೊಡ್ಬೇಕಂತ ನಾವು. ಈಗ ಈ ಉಪಚುನಾವಣೆ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಎಲ್ಲ ಟೆಂಟ್ ಹಾಕ್ತಾರೆ ಬಾಗಲಕೋಟೆದಾಗ. ಅವಾಗ ನೀವು ಹೋಗಿ ಈ ಬಗ್ಗೆ ಗಮನಕ್ಕೆ ತಗೊಳ್ಳೋ ಪ್ರಯತ್ನ ಮಾಡ್ತೀರಿ? ಸರ್ ಮಾಡ್ತೀವಿ ಸರ್. ಅವ್ರದೇ ಗೌರ್ಮೆಂಟ್ ಇದೆಯಲ್ಲ ಸರ್, ನಾವು ಅವ್ರಿಗೆ ಮಾಡಬೇಕು. ಬಿ ಜೆ ಪಿಯವ್ರಂತೂ ನಾವು ಭಾಳದ್ರೆ ಅವ್ರು ಎಮ್ ಎಲ್ ಎ ಆಗ್ಬೋದು, ಅವ್ರನ್ನ ಕೇಳಕ್ಕೆ ಬರೋಲ್ಲ. ಅವ್ರದ್ದೇ ಇನ್ನೂ 2 ವರ್ಷ ಇದೆ. ಇದನ್ನೇ ಕಾಲಾರಣ ಮಾಡ್ಕೋತ ಹೋದ್ರೆ ವಿದ್ಯಾರ್ಥಿಗಳು ಓದೋರು ಏನು ನ್ಯಾಯ ಕೊಡ್ತಾರೆ? ಇವತ್ತು ಸಿದ್ದರಾಮಯ್ಯ ಹೇಳ್ತಾರೆ ನಾ ಹಿಂದೆ ಗೆದ್ದಿದ್ದೀನಿ ಅಂತ. ಇಲ್ಲ ಸರ್, ಅವ್ರು 2013-18 ಆಡಳಿತ ನೋಡಿ ಇಡೀ ಸ್ಪರ್ಧಾರ್ಥಿಗಳು ಅಷ್ಟು ನೌಕರಿ ಕರಿತಾರಂತೆ ಅವ್ರಿಗೆ ಓಟ್ ಹಾಕಿದ್ದು. ಅವ್ರು ತಂದು ಈ ಸಲ ಏನೂ ಕಲಿತಾ ಇಲ್ಲ. ಅದೊಂದು ಸ್ವಲ್ಪ ಮಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ನಮ್ಮ ಮಾಧ್ಯಮದವ್ರ ಮೂಲಕ.